ಹಾಯ್ ಎವ್ರಿವಾನ್, ಎಲ್ರು ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕಿಚನ್ಗೆ ಅಂತ ಕೆಲವೊಂದು ಐಟಮ್ಸ್ನ ತರಿಸಿದ್ದೆ. ಅದರಲ್ಲೂ ಮೀಶೋದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಮೀಶೋದಲ್ಲೇ ತರಿಸಿರೋದು. ಕೆಲವೊಂದು ಐಟಮ್ಸ್ನ ನಾನು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಿಂದಲೂ ತರಿಸಿದ್ದೀನಿ. ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಯಾಕೆಂದರೆ ಯಾವುದಾದ್ರೂ ಡ್ಯಾಮೇಜ್ ಇದ್ದರೆ ಮತ್ತೆ ರಿಟರ್ನ್ ಕಳಿಸ್ಬೇಕಲ್ಲ, ಹಾಗಾಗಿ. ಇನ್ನೂ ಕೆಲವು ಐಟಮ್ಸ್ನ ನಾನು ಅನ್ಬಾಕ್ಸ್ ಮಾಡಿಲ್ಲ. ಬನ್ನಿ ಹಾಗಾದರೆ ಮತ್ತೇನು ಲೇಟ್ ಮಾಡೋದಲ್ವಾ, ಈಗ ಯಾವ ಪ್ರಾಡಕ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅನ್ಬಾಕ್ಸ್ ಮಾಡಿ. ಇಲ್ಲಿ ನಾನು ಸ್ಟೋರೇಜ್ ಕಂಟೈನರ್ಸ್ನ ತರಿಸಿದ್ದೆ. ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ನೆಲ್ಲ ಅಂತೇಳಿ. 8 ಕಂಟೈನರ್ಸ್ ಇದು. ಪ್ಲಾಸ್ಟಿಕ್ ಬಟ್ PBA ಫ್ರೀ ಇದೆ. ಫ್ರೀಝರ್ ಸೇಫ್ ಅಂತ ಹೇಳ್ಬಿಟ್ಟು ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಚೆನ್ನಾಗಿದೆ. ಪ್ಯಾಕ್ ಆಫ್ 8 ಏನೋ ಬಂದಿದೆ, 380. ನಾನು ಇಲ್ಲಿ ಸೈಡಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ MRPನೆಲ್ಲ ನೋಡಿ. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಬೋದು. ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನಾನು ತುಂಬ ಕಡೆ ಸರ್ಚ್ ಮಾಡಿ ನೋಡಿದೆ, ಅಮೆಝಾನ್, ಮೀಶೋದಲ್ಲಿ. ಅಮೆಝಾನಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇತ್ತು. ಮೀಶೋದಲ್ಲಿ ಓಕೆ ಇದಕ್ಕಿಂತ ಕಮ್ಮಿಗೆ ಸಿಗೋದು, ಬಟ್ ಕ್ವಾಲಿಟಿ ಹೇಗಿರುತ್ತೋ ಅಂತ ನಾನು ರಿವ್ಯೂ ಎಲ್ಲ ನೋಡಿದಾಗ ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿದೆ ಅನ್ನಿಸ್ತು. ಸೊ ಹಾಗಾಗಿ ಫ್ಲಿಪ್ಕಾರ್ಟಲ್ಲೇ ತರಿಸ್ದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವುಡನ್ ವಾಲ್ ಹ್ಯಾಂಗಿಂಗ್. ಇದು ಕಿಚನ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ. ಇದು ಕಿಚನ್ ರೂಲ್ಸ್ ಅಂತ ಚೆನ್ನಾಗಿರುತ್ತೆ. ಒಂಥರ ಮೋಟಿವೇಶನ್, ಪಾಸಿಟಿವ್ ವೈಬ್ ಬರುತ್ತೆ ಕಿಚನ್ಗೆ ಹಾಕಿದ್ರೆ ಇದನ್ನು ಅಂತೇಳ್ಬಿಟ್ಟು. ಇದನ್ನು ತರಿಸಿ ತುಂಬಾ ದಿನ ಆಗೋಯ್ತು, 1 ತಿಂಗಳು ಮೇಲೇ ಆಯಿತು ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಫಿನಿಶಿಂಗ್ ಇರ್ಬೋದು, ಬೋರ್ಡ್ ಬರೆದಿದ್ದಾರಲ್ಲ ಅದು ಫುಲ್ ಶೈನಿಂಗ್ ಇದೆ, ತುಂಬಾ ಚೆನ್ನಾಗಿದೆ. ಮತ್ತು ಹ್ಯಾಂಗ್ ಮಾಡೋದಿದೆಯಲ್ಲ ಅದು ಅಷ್ಟೇ ತುಂಬ ಗಟ್ಟಿಯಾಗಿದೆ, ಚೆನ್ನಾಗಿ ಬಂದಿದೆ. ಕ್ವಾಲಿಟಿನೂ ಅಷ್ಟೇ ಸೂಪರಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವುಡನ್ ಸರ್ವಿಂಗ್ ಟ್ರೇ. ಇದಂತೂ ಫಿನಿಶಿಂಗ್ ಅಂತೂ ಸೂಪರಾಗಿದೆ ಅಂತ ಹೇಳ್ಬೋದು. ವುಡನ್ ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ಚಿಕ್ಕದು ಬಂದುಬಿಡುತ್ತೆ ಅಂತ ತುಂಬಾ ಸರ್ಚ್ ಮಾಡಿ ತುಂಬ ದಿನ ಟೈಮ್ ತೊಗೊಂಡು ಇದನ್ನು ನಾನು ಆರ್ಡ್ರ್ ಮಾಡಿದೆ. ಚೆನ್ನಾಗಿದೆ. ಎಲ್ಲ ರಿವ್ಯೂಸ್ ನೋಡಿ ತೊಗೊಂಡಿದ್ದು ನಾನು. ತುಂಬಾ ಚೆನ್ನಾಗಿದೆ. ವುಡ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಈಚೆ ನಾವು ತೊಗೊಳ್ತೀವಿ ಅಂದರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಇಲ್ಲಿ ಬೈ ಮಾಡಿರೋದು ತುಂಬಾ ವರ್ತ್ ಅನ್ನಿಸ್ತು. ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಮಣ್ಣಿನ ಮಡಿಕೆ ತೊಗೋಬೇಕು ಅಂತ. ಫಸ್ಟು ನೋಡೋಣ ಒಂದು ತೊಗೊಂಡು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಮಣ್ಣಿನ ಮಡಿಕೆನ ನಾನು ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ. ಚೆನ್ನಾಗಿ ಬಂದಿದೆ, ಯಾವುದೇ ಡ್ಯಾಮೇಜ್ ಆಗಿಲ್ಲ. ಯೂಸ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಕ್ವಾಲಿಟಿ ಹೇಗಿದೆ ಅಂತ. ಈಗ ನೋಡೋದಕ್ಕೆ ಚೆನ್ನಾಗಿದೆ, ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ. ನೋಡೋಕ್ಕೂ ಅಷ್ಟೇ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಮೊಸರು ಎಪ್ಪಾಕೋಕ್ಕೆಲ್ಲ ಇದು ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಈ ಥರ ಮಣ್ಣಿನ ಪಾತ್ರೆನ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಈ ಮಣ್ಣಿನ ಪಾತ್ರೆ ಅಂತೂ ನೋಡೋಕ್ಕೆ ತುಂಬಾ ಕ್ಯೂಟಾಗಿದೆ. ಮತ್ತು ಪ್ಯಾಕಿಂಗ್ ಅಂತೂ ಎಕ್ಸಲೆಂಟಾಗಿ ಮಾಡಿದರು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಗ್ರಾಸ್ ಮ್ಯಾಟ್ನ ನಾನು ತರಿಸಿದ್ದೆ. ನಾನು 105 ರೂಪೀಸ್ಗೆ ಒಂದೇ ಬಂದಿದ್ದು ನನಗೆ. ಬಟ್ ಇವಾಗ ಸರ್ಚ್ ಮಾಡಿ ನೋಡಿದ್ರೆ 120, 130 ರೂಪೀಸ್ಗೆ ಪ್ಯಾಕ್ ಆಫ್ 2 ಬರ್ತಾಯಿದೆ. ನೀವು ಯಾರಾದರೂ ಈ ಥರ ಗ್ರಾಸ್ ಮ್ಯಾಟ್ನ ಬೈ ಮಾಡಬೇಕು ಅಂದರೆ ಒಂದ್ಸಲಿ ಸರ್ಚ್ ಮಾಡಿ ನೋಡಿ. 120 ರೂಪೀಸ್ಗೆ ನಿಮಗೆ 2 ಸಿಗ್ಬೋದು. ನಾನು ತರಿಸಿರೋದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಸೆರಾಮಿಕ್ ಜಾರ್ಸ್ನ ಆರ್ಡರ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ. ಇದಂತೂ ನಾನು ತುಂಬ ವೆಯ್ಟ್ ಮಾಡ್ತಿದ್ದೆ, ಹೇಗೆ ಬರುತ್ತೋ, ಡ್ಯಾಮೇಜ್ ಏನಾದರೂ ಆಗಿಬಿಡುತ್ತೋ ಅಂತ. ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದರು. ಅದನ್ನು ತೆಗಿಯೋಷ್ಟೊತ್ತಿಗೆ ಒಂದು 5 ನಿಮಿಷ 10 ನಿಮಿಷ ಆಗ್ಬೋದು, ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದರು. ಆ ಕ್ಯಾಪ್ಗಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದರು. ಕ್ವಾಲಿಟಿ ವೈಸ್ ಅಷ್ಟು ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್, ಕಲರ್ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು 1000 ml ಕಾಂಬೋ ಆಫರಲ್ಲಿ 2 ಸಿಕ್ತು ನನಗೆ. ಇದು ಆಫರಲ್ಲೇ ಸಿಕ್ಕಿದ್ದು ನನಗೆ. ತುಂಬಾ ಚೆನ್ನಾಗಿತ್ತು, ವರ್ತ್ ಅಂತಲೇ ಹೇಳ್ಬೋದು. ಈ ರೇಟ್ಗೆ ತುಂಬಾ ಒಳ್ಳೆ ಫಿನಿಶಿಂಗ್ ಇದೆ. ನೀವು ಬೈ ಮಾಡಬೇಕು ಅಂದರೆ ಒಂದ್ಸಲಿ ನೋಡಿ, ಚೆಕ್ ಮಾಡಿ. ನೆಕ್ಸ್ಟ್ ವುಡನ್ ಸ್ಪೂನ್ಸ್ನ ಆರ್ಡರ್ ಮಾಡಿದ್ದೆ. ಇದನ್ನು ನಾನು ಮೀಶೋದಲ್ಲೇ ಆರ್ಡರ್ ಮಾಡಿದ್ದು. ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿದೆ.
ಕುಕ್ಕಿಂಗು ನಾವು ಯೂಸ್ ಮಾಡ್ಬೋದು, ಸರ್ವಿಂಗ್ ಯೂಸ್ ಮಾಡ್ಬೋದು. ಸ್ಟೀಲ್ ಪಾತ್ರೆಗಳಿಗೆಲ್ಲ ಈ ಥರ ವುಡನ್ ಸ್ಪೂನ್ಸ್ನ ಯೂಸ್ ಮಾಡಿದ್ರೆ ಡ್ಯಾಮೇಜ್ ಆಗೋಲ್ಲ. 150 ರುಪೀಸ್ಗೆ ನನಗಿದು ಆಫರಲ್ಲಿ ಸಿಕ್ತು. ಈ ರೇಟ್ಗೆ ವರ್ತ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ನಾನು ಧೂಪ ಸ್ಟ್ಯಾಂಡ್ನ ಆರ್ಡರ್ ಮಾಡಿದ್ದೆ. ಇದನ್ನು ಕೂಡ ಮೀಶೋದಲ್ಲೇ ಮಾಡಿದ್ದು ನಾನು. ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಅಂತೂ. ನಾನು ಹೇಗಿರುತ್ತೆ ಅಂದ್ಕೊಂಡಿದ್ದೆ. ನಾನು ಇದನ್ನು ರಿವ್ಯೂ ನೋಡೇ ಮಾಡಿದ್ದು. ತುಂಬ ಜನ ತೊಗೊಂಡಿದ್ರು. ವುಡ್ ಕ್ವಾಲಿಟಿ, ವುಡ್ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಪ್ರಾಡಕ್ಟು ಕೂಡ ತುಂಬಾ ಇಷ್ಟ ಆಯಿತು ನನಗೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕಂಟೈನರ್ ಬಾಕ್ಸಸ್ಸು, ಸ್ಟೀಲ್ ಬಾಕ್ಸಸ್. ಇದು ಸೆಟ್ ಆಫ್ 5 ಬಂದಿದೆ. ಚೆನ್ನಾಗಿದೆ, ಅಂದರೆ 250ಗೆ ವರ್ತ್ ಅಂತ ಹೇಳ್ಬೋದು. ತೀರಾ ತಿಕ್ಕಾಗಿಲ್ಲ, ತೀರಾ ತಿನ್ನಾಗೂ ಇಲ್ಲ, ಒಂದು ಮೀಡಿಯಮ್ ಕ್ವಾಲಿಟಿ ಅಂತ ಹೇಳ್ಬೋದು. ಏನಾದರೂ ನಾವು ಸ್ಟೋರ್ ಮಾಡ್ತೀವಿ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ತೊಗೊಂಡಿದ್ದನ್ನು ತುಂಬಾ ದಿನ ಆಯಿತು, ಒಂದು 3-4 ತಿಂಗಳಾಯಿತು ಅಂತ ಹೇಳ್ಬೋದು. ಆಲ್ರೆಡಿ ನಾನು ಒಂದು ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರೈಸಿಗೆ ಇದು ವರ್ತ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂದರೆ ಕುಕ್ವೇರ್ ಸೆಟ್. ಇದು 3 ಪೀಸಸ್ ಬಂದಿದೆ, ಸೆಟ್ ಆಫ್ 3 ಇದು. ಅಂದರೆ ನಾರ್ಮಲ್ ಸ್ಟವಲ್ಲೂ ಮಾಡ್ಬೋದು, ಇಂಡಕ್ಷನ್ ಸ್ಟವಲ್ಲೂ ಮಾಡ್ಬೋದು. ಬಾಟಮ್ ಅಂತೂ ತುಂಬಾ ತಿಕ್ಕಾಗಿದೆ. ಲಿಡ್ ಕೂಡ ಅಷ್ಟೇ ಕಂಪ್ಲೀಟಾಗಿ ಗ್ಲಾಸ್ ಲಿಡ್ ಕೊಟ್ಟಿದ್ದಾರೆ. ಲಿಡ್ಡೂ ಅಷ್ಟೇ ತುಂಬಾ ಹೆವಿಯಾಗಿದೆ. ನಮಗೆ ಪಿಕ್ಚರಲ್ಲಿ ಏನು ಕಾಣಿಸ್ತಿದೆ ಸೇಮ್ ಅದೇ ಪ್ರಾಡಕ್ಟನ್ನೇ ಬಂದಿರೋದು. ಪ್ಯಾಟ್ರನ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ತುಂಬಾ ಚೆನ್ನಾಗಿದೆ. ಇದೇ ಪಾತ್ರೆನ ನಾವು ಈಚೆ ಹೋಗಿ ತೊಗೊಳ್ತೀವಿ ಅಂದರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ. ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೆ ಪ್ರೈಸ್ ಗೊತ್ತಾಗುತ್ತೆ. ನಾನು ಇದನ್ನು ತೊಗೊಂಡಾಗ 1300 ಸಮಥಿಂಗ್ ಏನೋ ಇತ್ತು. ಈಗ ಒಂದು ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು. ಆದಷ್ಟು ನೀವು ಆಫರಲ್ಲಿ ಇದ್ದಾಗ ನೋಡಿ ತೊಗೊಳ್ಳಿ, ಆಗ ನಿಮಗೆ ಸ್ವಲ್ಪ ಕಮ್ಮಿ ರೇಟ್ಗೆ ಸಿಗುತ್ತೆ. ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ಇದನ್ನು. ತುಂಬಾ ಚೆನ್ನಾಗಿದೆ, ಆರಾಮಾಗಿ ನೀವು ತೊಗೋಬೋದು, ಯಾವುದೇ ಡೌಟ್ ಇಲ್ಲ. ನೆಕ್ಸ್ಟು ನಾನು ಒಂದು ವಾಲ್ ಸ್ಟಿಕ್ಕರ್ನ ಆರ್ಡರ್ ಮಾಡಿದ್ದೆ, ಹ್ಯಾಪಿ ಕಿಚನ್ ಅಂತ. ತುಂಬಾ ಚೆನ್ನಾಗಿದೆ ಇದು ಕೂಡ. ವಾಲ್ ಸ್ಟಿಕ್ಕರ್ಸಲ್ಲಿ ನಿಮಗೆ ತುಂಬ ವೆರೈಟಿ ಸಿಗುತ್ತೆ. ಇದು 90 ರುಪೀಸ್ ಅನಿಸುತ್ತೆ. ನಿಮಗೆ ಕಮ್ಮಿದು ಬೇಕು ಅಂದರೂ ಸಿಗುತ್ತೆ, ಇದಕ್ಕಿಂತ ಜಾಸ್ತಿದು ಬೇಕು ಅಂದರೂ ಸಿಗುತ್ತೆ. ನಾನು ತರಿಸಿರೋ ಪ್ರಾಡಕ್ಟ್ ಇದು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು LED ಸ್ಟ್ರಿಪ್ ಲೈಟ್. ಇದಂತೂ ತುಂಬಾ ಟ್ರೆಂಡಿಂಗ್ ಆಗೋಗಿದೆ ಈಗ. ಕಿಚನ್ಗೆ ಇದನ್ನ ಹಾಕೋದ್ರಿಂದ ಒಂದು ಹೊಸ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ನನಗೂ ತುಂಬಾ ಇಷ್ಟ ಆಗಿತ್ತು ನೋಡಿ, ಅದಕ್ಕೆ ಆರ್ಡರ್ ಮಾಡಿದ್ದೆ. ಒಂದ್ಸಲಿ ಚೆಕ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿದೆ ಏನು ಅಂತ. ಪರ್ಫೆಕ್ಟಾಗಿತ್ತು, ಏನು ಡ್ಯಾಮೇಜ್ ಏನಾಗಿರಲಿಲ್ಲ, ಕರೆಕ್ಟಾಗಿ ಆನ್ ಆಯಿತು. ನೆಕ್ಸ್ಟ್ ಇದು ಆರ್ಟಿಫಿಷಿಯಲ್ ಫ್ಲವರ್ ಪ್ಲಾಂಟ್. ಇದು ತುಂಬಾ ಚೆನ್ನಾಗಿ ಬಂದಿದೆ. ಸೆಟ್ ಆಫ್ 4 ಏನೋ ಇತ್ತು 150ಗೆ. ನಿಮಗೆ ಇದಕ್ಕಿಂತ ಕಮ್ಮಿಗೂ ಸಿಗುತ್ತೆ, ಬಟ್ ಇದು ಕ್ವಾಲಿಟಿ ಸೂಪರಾಗಿದೆ, ಚೆನ್ನಾಗಿದೆ. ಚಿಕ್ಕದಾಗಿದೆ ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಬೇಕು ಅಂದರೆ ನಿಮಗೆ ಬೇರೆ ಕಲರ್ಸಲ್ಲೂ ಸಿಗುತ್ತೆ, ಬಟ್ ನನಗೆ ಗ್ರೀನ್ ಕಲರೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಗ್ರೀನ್ ಕಲರ್ನೇ ತರಿಸ್ದೆ. ಕಿಚನ್ನಲ್ಲೂ ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ ಲುಕ್ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ತೋರಿಸಿರೋ ಎಲ್ಲ ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಈಚೆ ತೊಗೊಳ್ತೀವಿ ಅಂದರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ. ನಾನು ಎಲ್ಲ ರಿವ್ಯೂ ನೋಡಿ ತೊಗೊಂಡಿರೋದು, ಹಾಗಾಗಿ ಎಲ್ಲ ಪ್ರಾಡಕ್ಟ್ಸು ತುಂಬಾ ಚೆನ್ನಾಗಿದೆ. ಕಿಚನ್ಗೆ ಅಂತ ನಾನು ತರಿಸಿರೋಂಥ ಪ್ರಾಡಕ್ಟ್ಸು ಇದನ್ನೆಲ್ಲ ನಾನು ಕಿಚನ್ ಮೇಕೋವರಲ್ಲಿ ಮಾಡಿ ನಿಮ್ಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಫೈನಲ್ ಲುಕ್ಕು. ಈ ಪಾತ್ರೆಗಳನ್ನು ಅಷ್ಟೇ ಮಣ್ಣಿನ ಮಡಕೆಯನ್ನೆಲ್ಲ ಯೂಸ್ ಮಾಡಿ ನಾನು ತೋರಿಸ್ತೀನಿ, ಹೇಗೆ ಹೇಳ್ತೀನಿ ಹೇಗಿದೆ ಅಂತ. ಬಟ್ ಈ ಐಟಮ್ಸ್ ಎಲ್ಲ ಯಾವುದು ಡ್ಯಾಮೇಜ್ ಆಗಿಲ್ಲ, ಚೆನ್ನಾಗಿ ಬಂದಿದೆ. ಕ್ವಾಲಿಟಿನೂ ಅಷ್ಟೇ ನಾವು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಯಾವ ಪ್ರಾಡಕ್ಟ್ ಏನು ಡ್ಯಾಮೇಜ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.